ವಿವೇಕ ಚೂಡಾಮಣಿಯ 4ನೆಯ ಶ್ಲೋಕ. ಲಬ್ಧ್ವಾ ಕಥಂ ಚಿನ್ನರ ಜನ್ಮ ದುರ್ಲಭಂ ತತ್ರಾಪಿ ಪುಂಸ್ತ್ವಂ ಶ್ರುತಿಪಾರದರ್ಶನಂ ಯಸ್ಮಾತ್ಮ ಮುಕ್ತೋ ನ ಯಯೇತ ಮೂಢಧೀಃ ಸ ಆತ್ಮಃ ಸ್ವಂ ವಿನಿಹಂತ್ಯ ಸದ್ಗ್ರಹಾತ್. ಈ 4ನೆಯ ಶ್ಲೋಕ ಕೂಡ ಮೊದಲನೇ ಹೇಳಿದ ಹಾಗೆ ಮುಕ್ತಿಯ ಮಹತ್ವವನ್ನ ಸಾರ್ಲಿಕ್ಕೆ ಇದನ್ನ ಹೇಳ್ತಾ ಇದೆ. ಇದು ಎಕ್ಸ್ಟೆನ್ಷನ್, ಹಿಂದಿನ ಶ್ಲೋಕದ್ದೇ ವಿವರಣೆ ಅಂತ ನಾವು ತಿಳ್ಕೊಬಹುದು. ಮೊದಲು ಈ ಶ್ಲೋಕದ ಅರ್ಥವನ್ನ ತಿಳಿಯೋಣ, ಆಮೇಲೆ ಇದ್ರದ್ದು ಸಾರ ಏನು ಅಂತ ತಿಳ್ಕೊಳ್ಳೋಣ. ಲಬ್ಧ್ವಾ ಕಥಂ ಚಿನ್ ನರಜನ್ಮ ದುರ್ಲಭಂ ತತ್ರಾಪಿ ಪುಂಸ್ತ್ವಂ ಶ್ರುತಿ ಪಾರದರ್ಶನಂ. ನೀವು ದುರ್ಲಭವಾದಂತಹ ಮನುಷ್ಯ ಜನ್ಮವನ್ನ ಹೊಂದಿದ್ರು, ಅದರಲ್ಲೂ ಗಂಡಾಗಿ ಹುಟ್ಟಿದ್ರು, ಅದರಲ್ಲೂ ನೀವು ಶ್ರುತಿ ಅಂದ್ರೆ ವೇದ ಇತ್ಯಾದಿಗಳನ್ನ ಪಾರಾಯಣ ಮಾಡಿ ಅದರಲ್ಲಿ ನೀವು ತೊಡಗಿದ್ರೂ ಕೂಡ ಯಸ್ಮಾತ್ಮ ಮುಕ್ತೋ ನ ಯಯೇತ ಮೂಢಧೀಃ, ಆತ ಮೂಢನೇ ಹೌದು. ಸ ಆತ್ಮಃ ಸ್ವಂ ವಿನಿಹಂತ್ಯ, ತನ್ನ ಆತ್ಮವನ್ನೇ ಅವನು ಕೊಂದುಕೊಳ್ತಕ್ಕಂಥ ಒಂದು ಪಾಪಕ್ಕೆ ಅಥವಾ ಒಂದು ಕೀಳು ಮಟ್ಟಕ್ಕೆ ಹೋಗ್ತಾನೆ. ಯಸ್ಮಾನ್ನ ಮುಕ್ತೋ, ಆ ಮುಕ್ತಿಯ ಒಂದು ಆಸೆ ಇಲ್ಲದೆ ಹೋದರೆ, ಇದು ಬಹಳ ಅಂಡರ್ಲೈನ್ ಮಾಡ್ಕೋಬೇಕಾದಂತ ಒಂದು ವಿಷಯ. ಮುಕ್ತಿಯ ಆಸೆ ಇಲ್ಲದೆ ಹೋದ್ರೆ ದುರ್ಲಭವಾದಂತ ಮನುಷ್ಯ ಜನ್ಮ ಇರ್ಲಿ ಅಥವಾ ಗಂಡು ಆಗಿ ಹುಟ್ಟಿರ್ಲಿ ಅಥವಾ ವೇದಶಾಸ್ತ್ರಗಳನ್ನೇ ಓದ್ತಾ ಇರ್ಲಿ, ಆತ್ಮತತ್ವವನ್ನ ತಿಳಿಬೇಕು ಅಥವಾ ಮುಕ್ತಿಯನ್ನ ಬಯಸ್ಬೇಕು ಅನ್ನೋ ಒಂದು ಬುದ್ಧಿ ಇಲ್ಲದೆ ಹೋದ್ರೆ ಅದು ಆತ್ಮಹತ್ಯೆಯಂತಹ ಒಂದು ಮೂಢತೆಯೇ ಆಗತ್ತೆ. ಆತ ಮೂಢನೇ ಹೌದು ಅನ್ನೋ ಒಂದು ವಿವರಣೆ ಈ ಶ್ಲೋಕದಲ್ಲಿ. ಮುಂಚೆನೆ ನಾವು ನೋಡಿದ ಹಾಗೆ ಇಲ್ಲಿ ಮುಕ್ತಿಯ ಮಹತ್ವವನ್ನ ಸಾರೋದಕ್ಕೆ ಇವೆಲ್ಲ ವಿಷಯಗಳನ್ನ ಹೇಳ್ತಾ ಇದ್ದಾರೆ. ಆದ್ರಿಂದ ಇಲ್ಲಿ ಮುಕ್ತಿ ಅನ್ನೋದು ಬಹಳ ಶ್ರೇಷ್ಠ ಅನ್ನೋದನ್ನ ಒತ್ತಿ ಹೇಳ್ತಾ ಇದ್ದಾರೆ ಅನ್ನೋದನ್ನ ನಾವು ಗಮನಿಸ್ಬೇಕಾಗತ್ತೆ. ಮುಂದಿನ ಶ್ಲೋಕನ ಮತ್ತೆ ನೋಡೋಣ. ನಮಸ್ಕಾರ.